ಏನು ಈ ದಿನ ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ರಾಜ್ಯ ಸಮಿತಿ ವತಿಯಿಂದ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯ PVSS ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಏನು ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳು ಇದ್ದಂಥ ಸಮಯದಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬರ ಒಂದು ಸನ್ನಿಧಾನದಲ್ಲಿ ಮುಕ್ತವಾಗಿ ಈ ದಿನ ಮಾತಾಡಿದಂಥ ಸಂದರ್ಭ. ಬೆಂಗಳೂರು ಪೂರ್ವ ತಾಲೂಕಲ್ಲಿ ದೊಡ್ಡಬನಹಳ್ಳಿ ಗ್ರಾಮ, ಬಿದರಳ್ಳಿ ಹೋಬಳಿ ದೊಡ್ಡಬನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮಾದಿಗ ಸಮುದಾಯದ ಅಮ್ಮಯ್ಯಮ್ಮ, ಮುನ್ರಾಜ ಇವರಿಗೆ 94CCನಲ್ಲಿ 2015ರಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದರೆ ಅವರು 900 ಅಡಿ ಸರ್ಕಾರದಲ್ಲಿ ಅಳಲು ತೋಡ್ಕೊಂಡಿರ್ತಾರೆ. ಆದರೆ ಅವರು ಕೇವಲ 420 ಅಡಿ ಕೊಟ್ಟಿರ್ತಾರೆ. ಇನ್ನು ಉಳಿದ 480 ಅಡಿ ವಿಚಾರವಾಗಿ ನಾವು ಅನೇಕ ಬಾರಿ ಮಾನ್ಯ ತಹಶೀಲ್ದಾರ್ ಸಾಹೇಬರ ಸನ್ನಿಧಾನದಲ್ಲಿ ಪ್ರಸ್ತಾಪ ಮಾಡಿ ಮಾನ್ಯ ತಹಶೀಲ್ದಾರ್ ಅವರು ಭರವಸೆ ನೀಡಿದರು. 1200 ಅಡಿ ಪ್ರಾವಿಷನ್ ಇದೆ, ಕೊಡ್ಬೋದು ಅಂಥೇಳಿ ಅವರು ಹೇಳಿ ನಮಗೆ ಅನುಕೂಲ ಮಾಡಿದರು. ಎಲ್ಲೋ ಒಂದು ಕಡೆ ನಾವು ಅದನ್ನು 2-3 ವರ್ಷಗಳ ಕಾಲ ಸುದೀರ್ಘವಾಗಿ ಫಾಲೋ ಮಾಡಿ ಸರಿದೂಗಿಸಿ ಮೊನ್ನೆ AC ಸಾಹೇಬರ ಕಚೇರಿಯಿಂದ ನಾವು ತಂದಾಗ ಇಲ್ಲಿ ಏನು ಈ ಸ್ಥಳೀಯ ದೊಡ್ಡಬನಹಳ್ಳಿ ವೃತ್ತದ ಸಿಗಳ್ಳಿ ವೃತ್ತದ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ರಾಜಸ್ವ ನಿರೀಕ್ಷಕರು ರಾಜ್ಕುಮಾರ್ ಮತ್ತು ಸುಧೀಂದ್ರ ಅವರು ಎಲ್ಲೋ ಒಂದು ಕಡೆ ಆ ದಲಿತ ಸಮುದಾಯದ ಪರಿಶಿಷ್ಟ ಜಾತಿಯ ಪಂಗಡದವರಿಗೆ 480 ಅಡಿ ನಿವೇಶನ 94Cನಲ್ಲಿ ಕೊಡೋದಕ್ಕೆ ಅವರು ಸ್ಥಳೀಯ ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಅವರಿಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಸದಾಕಾಲ ಅವರಿಗೆ ತೊಂದರೆ ನೀಡಿ ಏನೇ ಅಳಲು ತೋಡ್ಕೊಂಡು ಹೋದಾಗ ಅವ್ರಿಗೆ ಕೇಸ್ ಇದೆ, OS ಇದೆ ಅಂತೇಳಿ ಇಲ್ಲ ಸಲ್ಲದ ಒಂದು ಸಣ್ಣ ರೀಸನ್ಗಳನ್ನು ಹೇಳಿ ಅದರಲ್ಲಿ ಅವರು ಮೆನ್ಷನ್ ಮಾಡಿ ತಹಶೀಲ್ದಾರಿಗೆ ರವಾನೆ ಮಾಡಿದ್ದಾರೆ. OS ನಂಬರ್ ಇದೆ ಅಂಥೇಳಿ. OS ನಂಬರ್ ಇದೆ. ಸರ್ಕಾರ ಮಾನ್ಯ ನ್ಯಾಯಾಲಯಗಳು ಯಾವುದೇ ರೀತಿಯಲ್ಲಿ ತಡೆಯಾಜ್ಞೆ ಕೊಟ್ಟಿಲ್ಲ. ತಡೆಯಾಜ್ಞೆ ಇಲ್ಲ ಅಂದಮೇಲೆ ತಾವು ಭಾಳ ಸ್ಪಷ್ಟವಾಗಿ ರಿಪೋರ್ಟ್ ಹಾಕಿ ಮಾನ್ಯ ತಹಶೀಲ್ದಾರ್ ಸಾಹೇಬರ ಕಚೇರಿಗೆ ಕಳಿಸ್ಬೇಕಾಯಿತು. ಆದರೆ ನೀವು ಉದ್ದೇಶಪೂರ್ವಕವಾಗಿ ದಲಿತ ಸಮುದಾಯದ ಪರಿಶಿಷ್ಟ ಜಾತಿ ಮಾದಿಗ ಸಮುದಾಯದ ಜನಾಂಗಕ್ಕೆ ನೀವು ಉದ್ದೇಶಪೂರ್ವಕವಾಗಿ ತೊಂದರೆ ನೀಡ್ತಾ ಇದ್ದೀರಿ ಅಂತೇಳಿ ನಮ್ಮ ಗಮನಿಗೆ ಈಗ ಬಂದಿದೆ. ಹಾಗಾಗಿ ನೀವು ಅವ್ರನ್ನ ಮಾನ್ಯ ಅಪಾರ ಸತ್ರ ನ್ಯಾಯಾಲಯದಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ OSಲ್ಲಿ ಅವ್ರನ್ನ ವಾದಿಗಳನ್ನೇ ಅದರಲ್ಲಿ ಮೆನ್ಷನ್ನೇ ಇಲ್ಲ ಹೆಸರು. ಆದರೂ ಕೂಡ ನೀವು ಎಲ್ಲೋ ಒಂದು ಕಡೆ ಪರಿಶಿಷ್ಟ ಜಾತಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಅವ್ರಿಗೆ OS ಇದೆ ಅಂತೇಳಿ ನೀವು ಶ್ವೇತಾ ಮೇಡಮ್ಗೆ ಲೆಟರ್ ರವಾನೆ ಮಾಡಿದ್ದೀರಾ. ಆ ವಿಚಾರವಾಗಿ ನಾವು ಈಗ ಮಾನ್ಯ ತಹಶೀಲ್ದಾರ್ ಸಾಹೇಬರವರ ಸನ್ನಿಧಾನದಲ್ಲಿ ಕೂಲಂಕುಷವಾಗಿ ಮುಕ್ತವಾಗಿ ಸವಿಸ್ತಾರವಾಗಿ ನಾವು ಈಗ ಮಾನ್ಯ ತಹಶೀಲ್ದಾರ್ ಅವರಿಗೆ ಗಮನಕ್ಕೆ ತಂದಿದ್ದೀರಿ. ಮಾನ್ಯ ತಹಶೀಲ್ದಾರ್ ಅವರು ಈಗ ನಮಗೆ ತಿಳಿಸಿದ್ದಾರೆ, ನೀವು ಹತಾಶ ಒಳಗಾಗಬೇಡಿ, ಈಗ ನಾನು ಅದನ್ನು ಸರಿದೂಗಿಸಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ನಮಗೆ ಭರವಸೆ ನೀಡಿದ್ದಾರೆ. ನಾನು ಮೊದಲು RIVI ರಾಜ್ಕುಮಾರ್ ಮತ್ತು ಸುಧೀಂದ್ರ ಅವರಿಗೆ ನಾನು ಪ್ರಜಾ ವಿಮೋಚನಾ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಉಗ್ರವಾಗಿ ಖಂಡನೀಯ ಬಯಸ್ತೀನಿ. ನಾನು ಅದೇ ನೀವು ಹೊರ ರಾಜ್ಯದ ಆಂಧ್ರ ಪ್ರದೇಶದಿಂದ ಬಂದಂಥ ಒಂದು ಡೆವಲಪರ್ ಆಂಧ್ರವಾದಿಗೆ ನೀವು ಕೂಲಂಕುಷವಾಗಿ ಯಾವುದೇ ಒಂದು ಮಂಜೂರಾತಿ ಆಗದಿರೇ ನೇರವಾಗಿ ನೀವು 15 ಗುಂಟೆ ಮಂಜೂರು ಮಾಡಿ ರೋಡ್ ರಸ್ತೆಗಳನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರ ಆಂಧ್ರದಿಂದ ಬಂದವರಿಗೆ, ಡೆವಲಪರ್ಗೆ. ಯಾಕಂದರೆ ಅವರು ಹಣ ಲಂಚ ಆಮಿಷಾದಿಗೆ ಒಳಗಾಗಿ ನೀವು ಆ ಥರ ಮಾಡ್ತೀರ. ಆದರೆ ಇಲ್ಲಿ ಕೇವಲ ಅನಾದಿ ಕಾಲದಿಂದ ಮೂಲ ನಿವಾಸಿಗಳು ವಾಸ ಮಾಡೋಂತಹ ದಲಿತ ಸಮುದಾಯದ ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯದವರಿಗೆ ನೀವು 480 ಅಡಿ ನಿವೇಶನ ನೀಡೋದಕ್ಕೆ ಮೀನಾಮೇಷ ಎಣಿಸಿ ಅವ್ರಿಗಿಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಾನ್ಯ ತಹಶೀಲ್ದಾರ್ ಅವರಿಗೆ ರಿಪೋರ್ಟ್ ಬರೀತೀರಾ. ಹೇಗೆ ಸಾಧ್ಯ? ನಾವು ನಿಮ್ಮ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು, ಅಪಾರ ಜಿಲ್ಲಾಧಿಕಾರಿಗಳು, ವಿಭಾಗಾಧಿಕಾರಿಗಳ ಹತ್ತಿರ ನಿಮ್ಮ ಮೇಲೆ ಬಹುಶಃ ಈ ವಾರದಲ್ಲೇ ನಿಮ್ಮ ಮೇಲೆ ನಾವು ದೂರುಗಳನ್ನು ನೀಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತೀನಿ. ಮತ್ತು ಗ್ರಾಮದ ಸರ್ವೆ ನಂಬರ್ 74ರಲ್ಲಿ 368 ಎಕರೆ ಸರ್ಕಾರ ಅನಾದಿ ಕಾಲದಿಂದ ಗೋವುಗಳಿಗೆ ಮತ್ತು ಎಮ್ಮೆ ಕರು ದನಗಳಿಗೆ ಮೀಸಲಿಟ್ಟಂಥ ಜಮೀನಿನಲ್ಲಿ ಇವತ್ತು ಅನೇಕ ಸವರ್ಣೀಯರು, ಅನೇಕ ಭೂಗಳರು, ಬಲ್ಯಾಡರು, ಶ್ರೀಮಂತರುಗಳು ಎಲ್ಲೋ ಒಂದು ಕಡೆ ಒತ್ತುವರಿ ಮಾಡಿ ಜಮೀನನ್ನ ಅವರ ಕೈ ವಶ ಮಾಡಿಕೊಂಡಿದ್ದಾರೆ.
ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ 40 ಎಕರೆ ಮೇಲೆ ತಡೆಯಾಜ್ಞೆ ಕೂಡ ರೈತರು ತಡೆಯಾಜ್ಞೆ ತಂದಿದ್ದಾರೆ. ಸರ್ಕಾರ ಕೂಲಂಕುಷವಾಗಿ ಯಾರಿಗೂ ಮಂಜೂರಾಗಿದೆ, ಯಾರಿಗೂ ಮಂಜೂರಾಗಿಲ್ಲ, ಎಷ್ಟು ಒತ್ತುವರಿ ಆಗಿದೆ ಅನ್ನೋ ತೆರವುಗೊಳಿಸಿ ನಮಗೆ ಆದೂರು ಗ್ರಾಮದಲ್ಲಿ ಇರುವಂಥ ಸಮಸ್ತ ಜನತೆಗೆ ಪರಿಶಿಷ್ಟ ಜಾತಿ ವಲಯ ಸಮುದಾಯಕ್ಕೆ ಅಲ್ಲಿ ಮಶಾಣ ಇಲ್ಲದ ಕಾರಣ ನಮಗೆ ಮಶಾಣ ಇದೆ, ಆದರೆ 14 ಕುಂಟೆ ಇದೆ, ಅದಕ್ಕೆ ರಸ್ತೆ ಇಲ್ಲ, ಸವರ್ಣ ನೀರು ಅಡೆತಡೆ ಇದೆ ಮತ್ತು ಅದು ಬೆಂಗಳೂರು PRRಗೆ ಹೋಗಿದೆ, ಪೆರಿಪೆಲ್ ರಿಂಗ್ ರೋಡ್ಗೆ ಹೋಗಿರೋದ್ರಿಂದ ನಮಗೆ ಬಹುಶಃ ಇನ್ನು ಮುಂದೆ ಯಾರಾದರೂ ಸತ್ತಾಗ ನಮಗೆ ಅಲ್ಲಿ ಹೆಣ ಉಣ್ಣಲು ಅವಕಾಶ ಇಲ್ಲದಂಥ ಸಮಯ ಬಂದಿದೆ. ಹಾಗಾಗಿ ನಾವು ಪ್ರಜಾ ವಿಮೋಚನೆ ಸಮಿತಿ ಸಾಮಾಜಿಕ ನ್ಯಾಯ ವತಿಯಿಂದ ಎಚ್ಚೆತ್ತುಕೊಂಡು ಬಹುಶಃ ಯಾರು ಕೂಡ ದಲಿತ ಸಮುದಾಯ ಪರಿಶಿಷ್ಟ ಜಾತಿ ಪಂಗಡದವರು ಯಾರೂ ಕೂಡ ಅಲ್ಲಿ ಮುಂದೆ ಒಂದು ಕಡೆ ಅಲ್ಲಿ ಅನ್ಯಾಯಕ್ಕೆ ಒಳಗಾಗಬಾರ್ದು. ಮಶಾಣ ಸರ್ಕಾರ ಮೊದಲು ಹೇಳುತ್ತೆ, ಮೊದಲು ಆದ್ಯತೆ ಇದೆ ಎಲ್ಲ ಊರುಗಳಲ್ಲಿ ಸ್ಮಶಾನ ಇಡಬೇಕು ಅಂತೇಳಿ. ಈಗ ಪೆರಿಪಲ್ ರಿಂಗ್ ರೋಡ್ಗೆ ಹೋಗಿರೋದ್ರಿಂದ ಸರ್ವೆ ನಂಬರ್ 22, 24 ನಮಗೆ ಆಲ್ಟರ್ನೇಟ್ ಆಗಿ ಸರ್ಕಾರ ನಮಗೆ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳ ಹತ್ರ ನಾವು ಮನವಿ ನೀಡಿದ್ದೀರಿ. ಆ ನೀಡಿದ ನಂತರ ಅವರು ತಹಶೀಲ್ದಾರ್ ಅವರಿಗೆ ರವಾನೆ ಮಾಡಿದ್ದಾರೆ ಈಗಾಗಲೇ. ಅದನ್ನು ನಾನು ಭರವಸೆಯಿಂದ ನಾನು ನಿಮಗೆ 2 ಎಕರೆ ಮಾಡಿಕೊಡ್ತೀನಿ, ಏನಿದೆ ಅದು ಗೌರ್ಮೆಂಟ್ ಸರ್ವೆ ಎಲ್ಲ ಆದಮೇಲೆ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವುದೇ ಭೂಗಳ್ಳ ಬಲೆಯಾಡ ಶ್ರೀಮಂತರು ಯಾರೇ ಇದ್ದರೂ ಕೂಡ ಅದನ್ನು ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ಮ್ಯಾಂಡವ್ರಿಗೆ ಬಂದಾಗ ಪಾಣಿ ತೆರವಾದ ಮೇಲೆ ನಾವು ನಿಮಗೆ 2 ಎಕರೆ ಸ್ಮಶಾನಕ್ಕೆ ಆದೂರು ಗ್ರಾಮಕ್ಕೆ ಏನು ADC ಅಪಾರ ಜಿಲ್ಲಾಧಿಕಾರಿಗಳ ಒಂದು ಲೆಟರ್ನಂತೆ ನಿಮಗೆ ನಾನು ಮಾಡಿಕೊಡ್ತೀನಿ ಅಂತೇಳಿ ಈಗ ಮಾನ್ಯ ತಹಶೀಲ್ದಾರ್ ಸಾಹೇಬರವರು ನಮಗೆ ಭರವಸೆ ನೀಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಬಂಧುಗಳೇ, ಇವತ್ತೇನು ಪ್ರಜಾ ವಿಮೋಚನೆ ಸಮಿತಿ ಸಾಮಾಜಿಕ ನ್ಯಾಯ ಸಂಘಟನೆಯಿಂದ ನಾವು ಕೆಲವು ಪದಾಧಿಕಾರಿಗಳು ಅಂದರೆ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ದೇವರಾಜ್ ಪ್ರಬುದ್ಧರವರು ಮತ್ತು ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ನಾಗರತ್ನಮ್ಮ ಅವರು, ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಆದಂಥ ನಮ್ಮ ಬುಲೆಟ್ ಬಾಬುರವರು, ನಮ್ಮ ಹಿರಿಯ ಮುಖಂಡರಾದಂಥ ಮುನರಾಜ್ರವರು ಮತ್ತು ಸುರೇಶ್ ಅವರು, ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆದಂಥ ವೆಂಕಟರಾಮ್ ಅವರು ಮತ್ತು ಇನ್ನೂ ಅನೇಕ ನಮ್ಮ ಮಹಿಳಾ ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ಕೆಲವು ಏನು ಪೂರ್ವ ತಾಲೂಕಿಗೆ ಸಂಬಂಧಪಟ್ಟಂತೆ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳ ಇದ್ದಿದ್ದ ಕಾರಣಕ್ಕಾಗಿ ನಾವು ನೇರವಾಗಿ ತಹಶೀಲ್ದಾರ್ ಸಾಹೇಬರನ್ನು ಭೇಟಿ ಮಾಡಿದ್ದೀವಿ. ತಹಶೀಲ್ದಾರ್ ಹತ್ರ ಕೆಲವು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಲಿಖಿತವಾಗಿ ಮತ್ತು ಮೌಖಿಕವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದೀವಿ. ಸೊ ಹಂಗಾಗಿ ಏನು ಕೆಲವರು ನಮ್ಮ ಕಾರ್ಯಕರ್ತರು 90% ಅರ್ಜಿ ಹಾಕ್ಕೊಂಡಿದ್ದಾರೆ. ಆ ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಅವ್ರಿಗೆ ಹೇಳಿದ್ದಾರೆ, ನಿಮಗೆ ಅರ್ಜಿ ಏನು ಸಂಬಂಧಪಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಹಕ್ಕುಪತ್ರ ಕೊಡಲಿಕ್ಕೆ. ಆದರೆ ಹಕ್ಕುಪತ್ರ ಕೊಡೋದಕ್ಕೆ ಮುಂಚೆ ಏನಾದರೂ VARIಗಳು ಸ್ಪಾಟ್ ಮಾಜೂರು ಮಾಡಬೇಕು. ಆ ಮಾಜೂರು ಮಾಡೋಂಥ ಸಂದರ್ಭದಲ್ಲಿ ಅವರು ಕೆಲವು ಸುಳ್ಳು ಮಾಹಿತಿಗಳನ್ನು ತಹಶೀಲ್ದಾರ್ಗೆ ಹೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ಕೆಲವು ಪ್ರಾಬ್ಲಮ್ ಆಗಿದೆ. ಅದನ್ನು ಕೂಡ ನಾವು ತಹಶೀಲ್ದಾರ್ಗೆ ಮನವರಿಕೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಮುಂದೆಯೇ ಕೆಲವು ಅವರ ಅಂಡರಲ್ಲಿರ್ತಕ್ಕಂಥ VARIಗಳನ್ನು ಅಲ್ಲಿಗೆ ಕರೆಸಿ ಅವರಿಗೆ ಹೇಳಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ, ಆ ಪರಿಶೀಲನೆ ಮಾಡಿ ಇವ್ರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಮಾಡಿ ಅಂತೇಳಿ. ಸೊ ಹಂಗಾಗಿ ಕೆಲವು ಒತ್ತುವರಿ ಆಗಿದ್ದಾವೆ ಈ ಭಾಗದಲ್ಲಿ. ಕೆಲವು ಬಲಾಢ್ಯರಿಗೇನು ಸ್ಮಶಾನಕ್ಕೆ ಸಂಬಂಧಪಟ್ಟಂಥ ಜಾಗಗಳನ್ನು ಒತ್ತುವರಿ ಮಾಡಿದ್ದಾರೆ. ಸೊ ಅದನ್ನು ಕೂಡ ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ಅದು ಕೂಡಲೇ ಅವರು ಸ್ಥಳ ತನಿಖೆ ಮಾಡಿ ಅದನ್ನು ಒತ್ತುವರಿಯನ್ನು ತೆರವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇನ್ನೂ ಕೆಲವು ಭಾಳ ಮುಖ್ಯವಾಗಿ ನಮ್ಮ ಸಂಘಟನೆಯನ್ನು ಹೊರತುಪಡಿಸಿ ಸಾರ್ವಜನಿಕವಾಗಿ ಸ್ಮಶಾನಕ್ಕೆ ಜಾಗ ಬೇಕಾಗ್ತದೆ, ಎಲ್ರಿಗೂ ಕೂಡ ಎಲ್ಲ ಜಾತಿಯ ಜನರಿಗೂ ಕೂಡ ಬೇಕಾಗ್ತದೆ. ಸೊ ಅದನ್ನು ಕೂಡ ನಾವು ತಹಶೀಲ್ದಾರ್ ಮುಂದೆ ಇಟ್ಟಿದ್ದೇವೆ. ಅದನ್ನು ಕೂಡ ನಮಗೆ ಮಾಡಿಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರ ಮೇಲೆ ನಮಗೊಂದು ನಂಬಿಕೆ ಇದೆ, ಮಾಡಿಕೊಡ್ತಾರಂತೆ. ಯಾಕಂದರೆ ಈಗಾಗಲೇ ಅವ್ರ ಹಿಂದೆ ಆನೇಕಲ್ಲಲ್ಲಿ ಕೂಡ ಇದ್ದರು, ಜನಪರವಾಗಿ ಕೆಲಸ ಮಾಡಿರೋದು ಕೂಡ ನಾವು ಗಮನಿಸಿದ್ದೇವೆ. ಸೊ ಹಂಗಾಗಿ ನಾವು ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಅಭಿನಂದಿಸ್ತೇವೆ. ಇನ್ನು ಕೆಲವರು ಅವ್ರ ಅಂಡರಲ್ಲಿರ್ತಕ್ಕಂಥ VARIಗಳು ಅವ್ರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದನ್ನು ಬಿಡಬೇಕು, VARIಗಳು ಖಂಡಿತ ಇಂಥದ್ದನ್ನು ಬಿಡಬೇಕು, ನೀವು ಸಾರ್ವಜನಿಕವಾಗಿ ಕೆಲಸ ಮಾಡೋದನ್ನು ಕಲಿಬೇಕು ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಂಗಾಗಿ ಏನು ನೆಕ್ಸ್ಟ್ ಇನ್ನೊಂದು ಸಂದರ್ಭದಲ್ಲಿ ಬರ್ತೇವೆ. ತಹಶೀಲ್ದಾರ್ ಏನು ಭರವಸೆ ಕೊಟ್ಟಿದ್ದಾರೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಮತ್ತೆ ಇನ್ನೊಂದು ಸಾರಿ ಬಂದು ನಾವು ಅವ್ರನ್ನ ಭೇಟಿ ಮಾಡಿ ನಮ್ಮ ಚಳುವಳಿಯ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಜೈ ಭೀಮ್. ಪ್ರಜಾ ವಿಮೋಚನಾ ಸಾಮಾಜಿಕ ನ್ಯಾಯ ವತಿಯಿಂದ ಇವತ್ತು ಏನು KR ಪುರ ಕೃಷ್ಣರಾಜಪುರ ತಹಸೀಲ್ದಾರ್ ಆಫೀಸಿಗೆ ನಾವು ಭೇಟಿಯನ್ನು ಕೊಟ್ಟಿರ್ತೇವೆ. ಹಾಗಾಗಿ ಇದಕ್ಕೂ ಮೊದಲು ನಮ್ಮ ಸಮುದಾಯದ ಒಂದು ಏನಿದ್ದಾರೆ ಬಡ ಜನರು ಇಲ್ಲಿ ಕುಂದುಕೊರತೆಗಳನ್ನು ಹಂಚ್ಕೊಂಡಿರ್ತಾರೆ, ಮನವಿಯನ್ನು ಕೊಟ್ಟಿರ್ತಾರೆ. ಏನಿವತ್ತು 900 ಅಡಿಗೆ ಒಂದು ತಾಯಿ ಬಂದುಬಿಟ್ಟು ನಮ್ಮ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂಥ ಒಂದು ತಾಯಿ ಬಂದುಬಿಟ್ಟು ಇಲ್ಲಿ ಮನವಿಯನ್ನು ಕೊಡ್ತಾರೆ. 900 ಅಡಿ ನನಗೆ ಸೇರಬೇಕಾಗಿದೆ, 420 ಅಡಿಗೆ ನನಗೆ
ಮನೆ ಕಟ್ಕೊಳಕ್ಕೆ ಜಾಗ ಇದು ಮಾಡಿದ್ದಾರೆ ಅಂತೇಳಿ. ಅಲ್ಲಿ ಯಾರೆಲ್ಲ ಅನೇಕರು ಅವರಿಗೆ ತೊಂದರೆಗಳನ್ನು ಕೊಡ್ತಾರೋ ಅವರ ಮೇಲೆ PUC ಪ್ರಜಾ ಸಾಮಾಜಿಕ ನ್ಯಾಯ ಅವರನ್ನು ಖಂಡಿಸುತ್ತೆ. ಅವರಿಗೆ ಕಾನೂನುಬದ್ಧವಾಗಿ ಪಾಠವನ್ನು ಕಳಿಸ್ಬೇಕಾಗುತ್ತೆ. ಹಾಗಾಗಿ ಇನ್ನೂ ಮಶಾಣದ್ದಿರ್ಬೋದು ಮತ್ತು ಅನೇಕ ಈ ವ್ಯಾಪ್ತಿಗೆ ಬರೋಂಥದ್ದು ನಮ್ಮ ಬಡವ್ರ ಜನರಿಗೆ ನ್ಯಾಯವನ್ನು ಸಿಗಲಿ, ನೊಂದಂಥವರಿಗೆ ನ್ಯಾಯವನ್ನು ಸಿಗಲಿ. ಯಾಕೆ ಅಂದರೆ ಈ ತಹಸೀಲ್ದಾರ್ ಸಾಹೇಬರು ಆನೇಕಲ್ಲಲ್ಲಿ ಇದ್ದಂಥವರು, ಅವರ ಒಂದು ಕೆಲಸಗಳನ್ನು ನಾವು ನೋಡಿದ್ದೇವೆ, ಗಮನಿಸಿದ್ದೇವೆ. ಬಡವರ ಪರ ಇದ್ದಾರೆ. ಹಾಗಾಗಿ ನೊಂದು ಬಂದಂಥ ಬಡವರಿಗೆ ನ್ಯಾಯವನ್ನು ಕೊಡಲಿ. ಅವರ ಅವಧಿಯಲ್ಲಿ ಅವ್ರು ಏನು ಕೆಲಸ ಮಾಡಿರ್ತಾರೋ ಅವರೇ ಅದನ್ನು ಕೊಡುಗೆ ಅಂತ ತಿಳ್ಕೊತೀವಿ ನಾವು. ಹಾಗಾಗಿ ನ್ಯಾಯ ಕೊಡಲಿ ನೊಂದಂಥವ್ರಿಗೆ. ಇನ್ನು ಮುಂದೆ ಬರ್ತಕ್ಕಂಥವ್ರು ಕೂಡ ಇಲ್ಲಿ ನ್ಯಾಯವನ್ನು ಸಿಗಲಿ ಸಾಹೇಬರ ಒಂದು ಅವಧಿಯಲ್ಲಿ. ಹಾಗಾಗಿ ಮಧ್ಯದಲ್ಲಿ ಯಾರೆಲ್ಲ ಕಿಡಿಗೇಡಿಗಳು ಇರ್ತಾರೋ ಅದು ನೇರವಾಗಿ ನಾವು ಅವರನ್ನು ಆಪಾದನೆ ಮಾಡ್ತೇವೆ. ಇದಕ್ಕೆ ಯಾರೆಲ್ಲ ಬಲಾಢ್ಯರು, ಶ್ರಾವಣಿಯರು ದುಡ್ಡಿಗೆ ಆವೇಶ ಒಡ್ಡಿ ದಿಕ್ಕನ್ನು ತಪ್ಪಿಸೋ ಕೆಲಸ ಮಾಡಿದ್ರೆ ಕಠಿಣವಾಗಿ ಅವರ ಮೇಲೆ ಕ್ರಮವನ್ನು ಜರುಗಿಸೋಂಥ ಕೆಲಸ ಹೋರಾಟದ ಮೂಲಕ ಅವರಿಗೆ ಪಾಠವನ್ನು ಕಲಿಸ್ತೇವೆ. ಹಾಗಾಗಿ ದಯವಿಟ್ಟು ನೊಂದಂಥವ್ರಿಗೆ ಬಡವರ ಪರವಾಗಿರಲಿ, ನ್ಯಾಯಕ್ಕಾಗಿ ನಾವು ಸಾಮಾಜಿಕ ನ್ಯಾಯ ವತಿಯಿಂದ ನಾವು ಖಂಡಿಸ್ತೇವೆ. ಹಾಗಾಗಿ ಎಲ್ಲರಿಗೂ ನ್ಯಾಯ ಸಿಗಲಿ. ನನಗೆ ಮಾತನಾಡಕ್ಕೆ ಕೊಟ್ಟಂಥ ಮಾಧ್ಯಮ ಮಿತ್ರರು ಕೂಡ ಜೈ ಭೀಮ್ ವಂದನೆ ಹೇಳ್ತಾ, ಜೈ ಭೀಮ್, ಜೈ ಭಾರತ್.